ಪವರ್ ಸ್ಟಾರ್ ಅವರ ಪವರ್ಫುಲ್ ಸಾಂಗಿಗೆ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟವ್ರೆ ಸೂರ್ಯ. ನಿಂಗೆ ಖುಷಿ ಆಯ್ತಲ್ಲ ಇದ್ರಲ್ಲೇ ಡಾನ್ಸ್ ಮಾಡಿ ಸ್ಟೇಜ್ ಮೇಲೆ? ಮೇಡಮ್ ತುಂಬಾ ಖುಷಿ ಆಯ್ತು. ಅರೆ ನಿನ್ ಜರ್ನಿ ಇದೆಯಲ್ಲ, ಇಡೀ ಕರ್ನಾಟಕ ಆ ಜರ್ನಿನ ಮೆಚ್ಕೊಂಡಿದೆ ಕಣೋ. ಥ್ಯಾಂಕ್ ಯು. ಆಡಿಯನ್ಸ್ ಗ್ಯಾಲರಿಯಿಂದ ಬಂದು ಇಲ್ಲಿ ವೇದಿಕೆ ಮೇಲೆ ನಿಂತು ಪರ್ಫಾರ್ಮೆನ್ಸ್ ಮಾಡೋದನ್ನ ನೋಡಿದ್ದಾರೆ ನಮ್ಮ ಜನ ಎಷ್ಟು ಮೆಚ್ಕೊಂಡಿದ್ದಾರೆ ಅದನ್ನ ಅಂತಂದ್ರೆ, ಆಡಿಯನ್ಸ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹಿಂದೆ ಒಂದಿನ ನೀವೆಲ್ಲ ಅಲ್ಲಿ ಕೂತಿದ್ದೀರಾ ಗೊತ್ತಾ, ಅಲ್ಲಿ ಅವ್ನು ಕುತ್ಕೋತಿದ್ದ ಡಾನ್ಸ್ ಶೋಗಳನ್ನ ನೋಡಿ ಒಂದಿನ ನಾನು ಆ ವೇದಿಕೆ ಮೇಲೆ ಹತ್ತಬೇಕು ಅಂತ ಕನ್ಸಿಟ್ಕೊಂಡಿದ್ದ. ಅದು ಈಗ ನನ್ಸಾಗಿದೆ. ಸುಮ್ಮನೆ ಬಂದಿಲ್ಲ ಅವನು, ಆ ಜಬರ್ದಸ್ತ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ. ಸೂಪರ್ ಮಗ, ಸೂಪರ್. ನನಗೊಂದು ಕ್ಯೂರಿಯಾಸಿಟಿ ಇದೆ, ಈ ಅಬ್ಬಾಯಿ ನಾಯ್ಡು ಸ್ಟುಡಿಯೋಗೆ ಎಷ್ಟು ಸಲ ಬಂದಿರ್ತೀಯಾ? ಎಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಪರ್ಫಾರ್ಮೆನ್ಸ್ಗಳನ್ನ? ಅಕ್ಕ 1 2 3 4ನೇ ಸೀಟು 4ನೇ ಪ್ಲೇಸ್. ಅವನಿಗೆ ನೆನಪು ಇದೆ. 1 2 3 4ನೇ ಸೀಟು 4ನೇ ಪ್ಲೇಸು. ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಆಡಿಯನ್ಸ್ ಅಲ್ಲಿ ಇದ್ದ ಒಂದು ಸ್ಟೇಜ್ಗೂ ಬರ್ತಾನೆ, ಮುಂದೊಂದ್ ದಿನ ಸಿಲ್ವರ್ ಸ್ಕ್ರೀನ್ ಅಲ್ಲೂ ಕಾಣಿಸ್ಕೋತಾನೆ, ಕಟ್ಔಟ್ ಹಾಕಿಸ್ಕೋತಾನೆ ಅವನು, ಅಲ್ವಾ ಮೇಡಮ್? ನೀವು ತುಂಬಾ ಎಂಜಾಯ್ ಮಾಡ್ತಿದ್ರಿ ಈ ಪರ್ಫಾರ್ಮೆನ್ಸ್ ನ. ಸೊ ನಿಮ್ಮಿಂದಾನೇ ಶುರು ಮಾಡ್ತೀನಿ ನಾನು. Surya has become one of my favorite contestants on this show. It's not just acrobats ಅಲ್ಲ ಅಥವಾ ಏನು ಸ್ಟಂಟ್ಗಳಲ್ಲ, ಏನಿಲ್ಲ. ಇಟ್ಸ್ ಪ್ಯೂರ್ ಡಾನ್ಸಿಂಗ್ ಆ್ಯಂಡ್ ದಿಸ್ ಬಾಯ್ ಇಸ್ ವಂಡರ್ಸ್. ನನಗೆ ಆ್ಯಕ್ಚುಲಿ ಪವರ್ ನೀನು ತಾನೇ ಕೊರಿಯೋಗ್ರಾಫ್ ಮಾಡಿದ್ದು. ಒಂದು ಸ್ಟೆಪ್ಪಲ್ಲಿ ಅವನಿಗೆ ಮೇಲ್ಗಡೆ ನಿಲ್ಲಿಸ್ಬಿಟ್ಟು ಅವ್ನು ಹಿಂಗೆ ಮಾಡ್ತಾನೆ ಗೊತ್ತಾ, ಅವನು ನಂಗೆ ಡಿಟ್ಟೋ ಶಿವಣ್ಣ ನೋಡ್ದಂಗೆ ಆಯ್ತು ನನಗೆ. ಐ ಸ್ವೇರ್ ಶಿವಣ್ಣ ಹಾಗೆ ಮಾಡೋದು, ವೆನ್ ಹಿ ಪರ್ಫಾರ್ಮ್ಸ್ ಹಿ ಡಸ್ ದಟ್, ಲೈಕ್ ದಟ್ ಡಿಟ್ಟೋ. ಐ ಥಾಟ್ ಐ ವಾಸ್ ಲುಕಿಂಗ್ ಅಟ್ ಶಿವಣ್ಣ. ದ ಎಕ್ಸ್ಪ್ರೆಷನ್ ಆನ್ ಸೂರ್ಯಾಸ್ ಫೇಸ್ ವಾಸ್ ಬ್ರಿಲಿಯಂಟ್ ಕಣ. ಗುಡ್ ಗೋಯಿಂಗ್, ಸೂಪರಾಗಿ ಮಾಡಿದೆ. ಥ್ಯಾಂಕ್ ಯು ಮೇಡಮ್. ಜನಿಯಾಜಿ ಏನಂದರೆ ಎಲ್ಲಿಂದನೋ ಒಬ್ಬ ಹುಡುಗ ಬರ್ತಾನಂತೆ, ಈ ವೇದಿಕೆಯಲ್ಲಿ ಒಂದಿನ ಕೂತ್ಕೊತಾನಂತೆ, ಎಲ್ಲ ಡಿ ನೋಡ್ತಾ ಇರ್ತಾನಂತೆ ಕಂಟೆಸ್ಟೆಂಟ್ನ. ಆಮೇಲೆ ವೇದಿಕೆ ಮೇಲೆ ಬಂದು ಆಡ್ತಾನಂತೆ. ಆಡಿದ್ರೆ ಇದಕ್ಕೆ ಹಿಂದೆನೂ ಯಾರೂ ಹಾಡಿಲ್ಲ, ಮುಂದೆನೂ ಯಾರು ಈ ಥರ ಆಡೋಕ್ಕಾಗಲ್ಲ, ಆ ಥರ ಆಡ್ತಾನಂತೆ. ಇದು ಯಾವುದೋ ಸಿನಿಮಾ ನೋಡೋ ಥರ ಫೀಲ್ ಆಗ್ತಿದೆ ಮೇಡಮ್ ನನಗೆ. ರಿಯಲ್ ಲೈಫಲ್ಲಿ ಈ ಥರನೂ ನಡೆಯುತ್ತಾ ಅಂತ. ಆ್ಯಂಡ್ ಏನಂದರೆ ಅವ್ನ ಕಾಲಲ್ಲಿ ಏನು ವೀಲ್ಸ್ ಇದೆಯಾ ಗೊತ್ತಿಲ್ಲ. ಆಮೇಲೆ ಅವ್ನು ಮಾಡೋ ಮೂಮೆಂಟೆಲ್ಲ ಈಸಿ, ನೀರು ಕುಡ್ದಂಗೆ ಕಾಣುತ್ತೆ. ತುಂಬ ಟ್ಯಾಲೆಂಟ್ ಇರೋರು ಪರ್ಫಾರ್ಮ್ ಮಾಡೋದು ವಾವ್ ಅಂತೆಲ್ಲ ಇರುತ್ತೆ. ಬಟ್ ಕೆಲವ್ರಿಗೆ ಮಾತ್ರ ಒಂದು ಕಳೆ ಇರುತ್ತೆ. ಆ ಕಳೆ ಇಡೀ ಜನರನ್ನ ಹಂಗೆ ಮ್ಯಾಜಿಕ್ ಮಾಡಿ ಎಳ್ಕೊಂಡ್ಬಿಡುತ್ತೆ. ಆ ಕಳೆ ಸೂರ್ಯನಲ್ಲಿದೆ. ಅದೊಂದು ಸೂಪರ್ ಸ್ಟಾರ್ಗಳಿಗಿರೋಂಥ ಕಳೆ. ಅದು ಒಂದು ಅದ್ಭುತನ ಮಾಡಿಬಿಟ್ಟು ಇನ್ನೂ ಹಂಬಲಾಗಿ ಯಾರು ನಿಂತ್ಕೊತಾನಲ್ಲ, ಅವನಂತ ತಡೆಯೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ನಿಜವಲ್ಲೂ ನನ್ನ ಲೈಫಲ್ಲಿ ಯಾರನ್ನಾದ್ರೂ ನಾನು ನೋಡಿಬಿಟ್ಟು ತುಂಬ ಹೆಮ್ಮೆ ಪಟ್ಟಿದ್ದೀನಿ ಅಂದರೆ ನೀನು ನೋಡಿ ಹೆಮ್ಮೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿನ್ನ ಸ್ಟೋರಿ ಅಂಥದ್ದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಾನು ಹೇಳ್ಬೇಕು, ನೀನು ಈ ವೇದಿಕೆಗೆ ಬಂದಿದ್ದು, ಆ್ಯಕ್ಚುಲಿ ನೀನು ಈ ವೇದಿಕೆಗೆ ಬಂದಿಲ್ಲ, ಈ ವೇದಿಕೆ ಸೃಷ್ಟಿಯಾಗಿರೋದೇ ನಿನಗೋಸ್ಕರ. ಅದು ನೀನು ಎಳ್ಕೊಂಡಿದೆ ಬಾ ಅಂತ. ದೇವ್ರು ನಿನಗೆ ನಿನ್ನ ಕುಟುಂಬನ ಯಾವಾಗಲೂ ಕಾಪಾಡಲಪ್ಪ. ಒಳ್ಳೇದಾಗಲಿ. ರಾಘು, ಇಲ್ಲಿ ಆಡಿಯನ್ಸಲ್ಲಿ ನಾವು ಯಾವಾಗಲೂ ತಿರುಗಿ ನೋಡ್ತಾ ಇರ್ತೀವಿ, ಅವ್ರನ್ನ ರೇಗಿಸ್ತೀವಿ, ಅವ್ರ ಒಂದು ನಗು ಇರುತ್ತೆ, ಒಂದು ನಗ್ತಾರೆ, ಚಪ್ಪಾಳೆ ಹೊಡಿತಾರೆ ಅಷ್ಟೇ ಅಂತ ಅಂದ್ಕೊಂಡಿರೋ ಆಡಿಯನ್ಸ್ಗೆ, ಅಂದರೆ ವೀಕ್ಷಕರಿಗೆ ಇದು ಒಂದು ಒಳ್ಳೆ ಕಥೆ ಆಗುತ್ತೆ. ಅಂದರೆ ಅಲ್ಲಿಂದ ಎಂಥವ್ರಾರು ಬರ್ಬೋದು ವೇದಿಕೆ ಮೇಲೆ. ತುಂಬಾ ಖುಷಿ ಆಯ್ತು ಇವತ್ತು ನಿನ್ನ ಡಾನ್ಸ್ ನೋಡಿ. ಯಾಕಂದ್ರೆ ಹೆಚ್ಚು ಮಾತುಗಳು ಬರೋದಿಲ್ಲ, ನಿನಗೂ ಮಾತು ಬರ್ತಾ ಇಲ್ಲ. ಯಾಕಂದ್ರೆ ನಿನಗೆ ನೆಕ್ಸ್ಟ್ ವಾರ ಯಾವ್ದು, ಅದು ಯಾವ ಡಾನ್ಸ್ ಕೊಡ್ತಾರೆ, ನಾನು ಡಾನ್ಸ್ ಮಾಡಬೇಕು ಅನ್ನೋ ಆತರದಲ್ಲಿ ಇದೆಯಾ ನೀನು. ಸೊ ಅದೇ ಆತರದಲ್ಲಿ ನಾನು ಇದ್ದೀನಿ. ಸೊ ನಿನ್ನಿಂದ ಇನ್ನೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ನೋಡಕ್ಕೆ ಇಷ್ಟಪಡ್ತೀನಿ. ಯಾವತ್ತಾದ್ರೂ ಸಾಧ್ಯ ಆದ್ರೆ ನೀನು ಮಾಡಿದ ಕೀ ಮೂಮೆಂಟ್ನ, ಸಿಗ್ನೇಚರ್ ಮೂಮೆಂಟ್ನ ನಿನ್ನ ಜೊತೆ ಸ್ಟೇಜ್ ಮೇಲೆ ಇನ್ಯಾವತ್ತಾರು ಮಾಡ್ತೀನಿ. ಫ್ಯಾಂಟಾಸ್ಟಿಕ್ ಸೂರ್ಯ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂದ್ರೆ ಯಾರನ್ನು ಕೂಡ, ಯಾವ ಕೆಲಸವನ್ನ ಕೂಡ ನಾವು ಚಿಕ್ಕದು ಅಂತ ಅನ್ಕೊಬಾರ್ದು. ಅಲ್ಲಿ ಯಾರೋ ಜೂನಿಯರ್ ಆರ್ಟಿಸ್ಟ್ ಇದ್ದವನು ನಾಳೆ ದಿನ ಪ್ಯಾನ್ ಇಂಡಿಯಾ ಹೀರೋನು ಆಗ್ಬೋದು, ಆಕ್ಟರ್ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ? ಚಿನಿ ಮಾಸ್ಟರ್ ಹೆಸರಿನಲ್ಲೇ ಒಂದು ಸೂರ್ಯ ಅಂತ ಒಂದು ಇದೆಯಲ್ಲ, ಇವ್ರು ಬಂದ್ರೇನೆ ಒಂದು ಬೆಳಕು ಬಂತು ಸ್ಟೇಜ್ನಲ್ಲಿ. ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಅಟ್ರಾಕ್ಷನ್ ಇದೆ ಮನುಷ್ಯದಲ್ಲಿ. ಸ್ಟೆಪ್ ಮಾಡಿದ್ರೆ ಅದು ಎಷ್ಟು ಲಿಕ್ವಿಡ್ ಆಗಿದೆ ಅಂದರೆ ಇಟ್ ಜಸ್ಟ್ ಫ್ಲೋಸ್ ಇನ್ ಹಿಮ್. ಎಕ್ಸಲೆಂಟ್, ಜಸ್ಟ್ ಕಿಲ್ ಇಟ್ ಬಾಯ್, ಕಿಲ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಿನಿ ಮಾಸ್ಟರ್, ಥ್ಯಾಂಕ್ ಯು. ಸೂರ್ಯ, ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನೀನು ಲಾಸ್ಟ್ ಮೆಗಾ ಆಡಿಷನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಈ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಒಂದು ಪಂಚ್ ಡೈಲಾಗ್ ಇದ್ದೇ ಇರುತ್ತೆ ಮೇಡಮ್. ಏನಕ್ಕೆ ಅದು ಪಂಚ್ ಡೈಲಾಗ್ ಇರುತ್ತೆ? ನನ್ನ ಸ್ಟೈಲ್ ಅದೇ ಮಾಸಕ್ಕ. ಯಾರ್ ಫ್ಯಾನೋ ನೀನು?
ಅಪ್ಪು ಫ್ಯಾನ್. ಈಗ ನೀನು ಅಪ್ಪು ಫ್ಯಾನ್ ಆಗಿರೋದ್ರಿಂದ ಮಧ್ಯದಲ್ಲಿ ನೀನ್ ಬೇರೆ ಪಂಚ್ ಡೈಲಾಗ್ ಎಲ್ಲ ಹೇಳ್ತಿರೋದ್ರಿಂದ ಒಂದ್ಸಲಿ ಹೇಳು, ಅಪ್ಪು ಸರ್ ಸ್ಟೈಲಲ್ಲೇ ಒಂದ್ ಹೇಳು ಡೈಲಾಗ್. ಪ್ರತಿಯೊಬ್ಬರ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾರದೇ ಆಗಿರ್ಲಿ, ಆದ್ರೆ ಹಚ್ಚೋರ್ ಮಾತ್ರ ನಾವೇ ಆಗಿರ್ಬೇಕು. ಏ ವಚ್ಚಪ್ಪ ಸೂಪರ್, ಥ್ಯಾಂಕ್ಸ್ ಮಗ. ಬರಲಿ ಒಂದು ಚಪ್ಪಾಳೆ ಬೆಳಗಾವಿಯ ಮಹೇಶ್ ಕಟವಟೆಗೆ ಪ್ಲೀಸ್. ಈ ಸಾಂಗ್ ಕೇಳಕ್ ಎಷ್ಟು ಎನರ್ಜೆಟಿಕ್ ಆಗಿದೆಯೋ ಅದರ ಪರ್ಫಾರ್ಮೆನ್ಸ್ ಅದಕ್ಕಿಂತ ಡಬಲ್ ಎನರ್ಜೆಟಿಕ್ ಆಗಿದೆ. ಯಾರು ಮಾಡಿರೋದು? ನಮ್ಮ ಹೆಮ್ಮೆಯ ವಿಜಯ್ ರಾಘವೇಂದ್ರ ಅವರು ಅಂಡ್ ನಾಗಾಭರಣ ಸರ್ ಅವರ ಡೈರೆಕ್ಷನ್, ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮೂವಿ. ಅಂಡ್ ವೆರಿ ಸ್ಪೆಷಲ್ ವಿಷಯ ಏನಪ್ಪಾ ಅಂದ್ರೆ ನಾಗಾಭರಣ ಸರ್ ಅವರ ಬರ್ಡೇ. ನಮ್ಮ ವೇದಿಕೆಯಿಂದ ನಮ್ಮೆಲ್ಲರ ಹೆಮ್ಮೆಯ ನಿರ್ದೇಶಕರಾದಂಥ ನಾಗಾಭರಣ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಾಘು ಅವರ ಜೊತೆ ಮಾಡಿದಂತಹ ಈ ಚಿತ್ರದ ಒಂದು ಗೀತೆಗೆ ಇವರು ಪರ್ಫಾರ್ಮ್ ಮಾಡಿದರೆ, ಸೊ ಪ್ಲೀಸ್ ಹೇಳಿ ನಿಮ್ಮ ಫೀಲಿಂಗ್ಸ್. ಫಸ್ಟ್ ಆಫ್ ಆಲ್ ಮಹೇಶ್, ಈ ಹಾಡನ್ನ ನೀವು ಪರ್ಫಾರ್ಮ್ ಮಾಡಿರುವಂತ ಉತ್ಸಾಹ ಇದೆಯಲ್ಲ, ಆ ಉತ್ಸಾಹಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಪ್ರಾಮಾಣಿಕವಾಗಿ ತುಂಬಾ ಖುಷಿ ಪಟ್ಟು ನೀವು ಡಾನ್ಸ್ ಮಾಡಿದ್ರೆ ಈ ಸಾಂಗ್ಗೆ. ಅಂಡ್ ಮೋರ್ ಓವರ್ ನಾನು ಇದ್ರ ಮುಖಾಂತರ ನಾಗಾಭರಣ ಅಂಕೋಲ್ಗೆ ಮತ್ತೊಮ್ಮೆ ಅವ್ರಿಗೆ ಎದ್ದು ನಿಂತವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ನಾನು ತಲುಪ್ಸೋಕೆ ಇಷ್ಟಪಡ್ತೀನಿ. ಇವತ್ತು ನಾನು ಏನೇ ಆಗಿದ್ರು, ಅದು ಒಂದು ಚಿನಾರಿ ಮುತ್ತ, ಅದಾದ್ಮೇಲೆ ನಿನಗಾಗಿ, ಅದಾದ್ಮೇಲೆ ಬೇರೆ ಸಿನಿಮಾಗಳು ಎಲ್ಲ ಬಂದು ಮತ್ತೆ ಕಲ್ಲರಳಿ ಹೂವಾಗಿಂದ ಬೇರೆನೇ ಆಯಾಮ ಸಿಕ್ಕಂತ ನನಗೆ ಸಿನಿಮಾ ಅದು. ಇವತ್ತು ನನ್ನ ಅಸ್ತಿತ್ವಕ್ಕೆ ಕಾರಣರಾದ ಶ್ರೀ ನಾಗಾಭರಣ ಅಂಕಲ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ್ಯಂಡ್ ಈ ಹಾಡಿಗೆ ತುಂಬಾನೇ ಎನರ್ಜಿ ಹಾಕಿ ನೀವು ಡಾನ್ಸ್ ಮಾಡಿದ್ದೀರಿ. ಈ ಹಾಡನ್ನ ಚೂಸ್ ಮಾಡಿ ಮತ್ತೆ ಆ ನೆನಪುಗಳನ್ನ ನನಗೆ ಮರುಕಳಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ಡಿವೋಷನಲ್ ಒಂದು ಜಾನರ್ನ ತಗೊಂಡು ಬಂದು ನಮ್ಮ ಕನ್ನಡದ ಆ ಒಂದು ಫೋಕ್ ಬೇಸ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದು ಬಹಳ ಖುಷಿ ಕೊಟ್ಟಿದ್ದು ವಿಷಯ ನನಗೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಇನ್ನೊಂದು ಸೆಂಟ್ರಲ್ಲಿ ಅಮ್ಮನವ್ರದ್ದು ಒಂದು ಫಾರ್ಮೇಷನ್ ಮಾಡಿದ್ರಿ ಎಲ್ಲರೂ ಸೇರಿ. ಸಡನ್ ಆಗಿ ಅದೊಂದು ಸೆಕೆಂಡಲ್ಲಿ ಹಿಂಗೆ ಬಂದು ಹೋಗ್ತಿತ್ತು, ಅದು ಅದ್ಭುತವಾಗಿ ಕಾಣ್ತಿತ್ತು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ನೀವು ಹೇಳಿ, ಮೆಗಾ ಆಡಿಷನ್ ಅಲ್ಲಿ ಆಯ್ಕೆ ಆದ ನಂತರ ಹೊರಗಡೆ ನಿಮ್ಗೆ ಸಿಕ್ಕಂತ ರೆಸ್ಪಾನ್ಸ್ ಹೇಗಿತ್ತು? ಹೊರಗಡೆಕ್ಕಿಂತ ನನ್ನ ಫಾದರು ಎಲ್ಲ ಕಡೆ ಹೋಗಿ ನನ್ನ ಮಗ ಬರ್ತಾ ಇದ್ದಾರೆ ಟಿವಿಯಲ್ಲಿ, ನನ್ನ ಮಗ ಬರ್ತಾ ಇದ್ದಾನೆ ಟಿವಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರಿಲೇಟಿವ್ಸ್ ಫೋನ್ ಮಾಡಿದ್ರು, ಅವರ ಒಂದು ಕನಸನ್ನು ನನಸು ಮಾಡ್ಬೇಕಂತ. ಥ್ಯಾಂಕ್ ಯು. ಬಟ್ ಅವರ ಕನಸುಗಳನ್ನ ನೀವು ಖಂಡಿತವಾಗ್ಲೂ ನನಸು ಮಾಡ್ತೀರಾ. Yes, ma'am. Thank you, thank you. ಥ್ಯಾಂಕ್ ಯು.